ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ LBH-1790 ಅದರಲ್ಲಿ ಜುಕ್ಕಿ ಬಟನ್ ವಾಲ್ ಅದರಲ್ಲಿ ಸಿಂಗಲ್ ಸ್ಟೋಕ್ ಇದ್ದರೆ ಯಾವ ಥರ ಡಬಲ್ ಸ್ಟೋಕ್ಗೆ ಕನ್ವರ್ಟ್ ಮಾಡೋದು ಅಂತ. ಓಕೆ, ಹೊಸಬ್ರು ಏನೋ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ನಾನು ನಿಮಗೆ ಮಿಷಿನ ರನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಈಗ ಸಿಂಗಲ್ ಸ್ಟೋಕ್ ಇದೆ ಬ್ಲೇಡು. ನೋಡ್ಬೋದು ಈಗ ಓಕೆ, ಓನ್ಲಿ ಸಿಂಗಲ್ ಸ್ಟೋಕ್ ಇದೆ. ಇವಾಗ ನಾವು ಸೈಕಲ್ ಪ್ರೋಗ್ರಾಮ್ ಇಟ್ಟರೆ ನಾವು ಡಬಲ್ ಸ್ಟೋಕ್ ಕಂಪಲ್ಸರಿ ಬೇಕೇ ಯಾಕೆಂದರೆ 3/8 ಬ್ಲೇಡು. ನಾವು ಡಬಲ್ ಸ್ಟೋಕ್ಗೆ 3/8 ಬ್ಲೇಡೇ ಯೂಸ್ ಮಾಡಬೇಕು. ಓಕೆ, ಬನ್ನಿ ಪ್ರೋಗ್ರಾಮಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ರೆಡಿ ಆಫ್ ಮಾಡಿ, ಬ್ಲೂ ಬಿಂಕ್ ಬರುತ್ತೆ. ಅದಾದಮೇಲೆ ಸರ್ಚಿಂಗ್ ಸಿಂಬಲ್ಲು ಪ್ರೋಗ್ರಾಮ್ಸು ನಿಮಗೆ S02 ಬಂತಲ್ಲ, ಇವಾಗ ಕೀ ಪ್ರೆಸ್ ಮಾಡಿ ಪ್ರೋಗ್ರಾಮ್ ಓಪನ್ ಆಗುತ್ತೆ. ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ ನಂಬರ್ 18 ಹೋಗಿ. ಫಸ್ಟ್ 18ನಲ್ಲಿ ನಾವು 3/8 ಬ್ಲೇಡ್ ಯೂಸ್ ಮಾಡೋದು. ಅದು ಸ್ಪೀಡ್ ತಕ್ಕಾಗ ಅದು ಕರೆಕ್ಟಾಗಿ ಬರಬೇಕು ಅಂದರೆ 9.5ನೇ ಇಡಬೇಕು. ಓಕೆ, ನೀವು 9.5 ಜಾಸ್ತಿ 13 ಬೇಗ ಬೀಳಿಲ್ಲ, ಲೇಟಾಗಿ ಬೀಳಿ ನೀವೇನು ಅಡ್ಜಸ್ಟ್ ಮಾಡೋಕ್ಕೋರೆ ಎರರ್ ಬರ್ತದೆ ಸೆನ್ಸೆಂಟ್ರಲ್ಲಿ. ಓಕೆ, ಅದಕ್ಕೆ 9.5ನೇ ಕಂಪಲ್ಸರಿ ಇಡಿ 18ನಲ್ಲಿ. ಅದಾದಮೇಲೆ 19ನಲ್ಲಿ ನೋಡ್ಬೋದು ಸಿಂಗಲ್ ಸ್ಟೋಕ್ ಇರೋದೆ, ಡಬಲ್ ಸ್ಟೋಕೆ ಆಫ್ ಆಗಿದೆ. ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಇವಾಗ ರೆಡಿ ಕೀ ಪ್ರೆಸ್ ಮಾಡಿ ಸೇವ್ ಆಗುತ್ತೆ. ರನ್ ಮಾಡ್ತೀವಿ ನೋಡಿ. ಇವಾಗ ಡಬಲ್ ಸ್ಟೋಕ್ ಬರುತ್ತೆ ನಿಮಗೆ. ಓಕೆ, ನಾವು ಕಾಜು ಎಷ್ಟು ಲೆಂತ್ ಇರ್ತೀವೋ ಇಲ್ಲ ಡಬಲ್ ಸ್ಟೋಕು ತ್ರಿಬಲ್ ಸ್ಟೋಕು ಲೆಂತ್ ಓವರ್ ಲೆಂತ್ ಇದ್ದರೂ ತ್ರಿಬಲ್ ಸ್ಟೋಕು ಕೂಡ ಬರುತ್ತೆ ಆಟೋಮೆಟಿಕ್ಕು. ನಾವು ಅದ್ರಲ್ಲಿ ಆನ್ ಮಾಡಿಕೊಂಡ್ರೆ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಗೊತ್ತಿದ್ದವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಓಕೆ, ಇವತ್ತಿನ ವೀಡಿಯೋದಲ್ಲಿ LBH-1790S ಅದರಲ್ಲಿ ಯಾವ ಥರ ಸಿಂಗಲ್ ಸ್ಟೋಕಿಂದ ಡಬಲ್ ಸ್ಟೋಕ್ ಯಾವ ಥರ ಆನ್ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಓಕೆ.